ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪೊಮ್ಮೀಸ್ ಲಾಗ್ಸ್. ಇದು ನಾನು ನಮ್ಮ ಸ್ನೇಹಿತರೆಲ್ಲ ಸೇರಿ ಕಳ್ಸಾಗೆ ಬೈಕ್ ರೈಡ್ ಹೋಗಿದ್ದಂಥ ವೀಡಿಯೋ. ಇದು ಮೊದಲನೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 1 ವೀಡಿಯೋ. ಮತ್ತು ಇನ್ನು ನೆಕ್ಸ್ಟ್ ಒಂದು ವೀಡಿಯೋ ಕೂಡ ಇದೆ. ಈ ವಿಡಿಯೋದಲ್ಲಿ ನಾವು ಮುಂಚೆನೇ ಹೇಳಿದಾಗೆ ನಾವು ಬಂದಿರೋದು ಈಗ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ದರ್ಶನಕ್ಕೆ. ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಫುಲ್ಲು ಕೂಲಾಗಿದೆ ವೆದರ್ ಅಂದರೆ. ಹಾಗೆ ಇವಾಗ ನಾವು ಬಂದಿದ್ದಂಥ ಟೈಮಲ್ಲಿ ಅಷ್ಟು ಜನ ಇರಲಿಲ್ಲ. ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ಆರಾಮಾಗಿ ದರ್ಶನ ಮಾಡ್ಬೋದು. ಮಾನ್ಸೂನ್ ಟೈಮಲ್ಲಿ ನೀವು ಈ ಕಡೆ ಹೊರನಾಡು ಕಡೆ ಬಂದರೆ ಒಂದು ಸ್ವಲ್ಪ ಕ್ರೌಡ್ ಕಡಿಮೆ ಇರ್ತಾರೆ. ಹಾಗಾಗಿ ಬಂದಾಗ ನೀವು ಬೈಕ್ ರೈಡಲ್ಲಿ ಬಂದರೆ ಇನ್ನೂ ಮಜಾ ಇರುತ್ತೆ. ನೋಡಿ ನಮ್ಮ ಫ್ರೆಂಡ್ ಯಾವ ಥರ ಆಟ ಆಡ್ಕೊಂಡು ಹೋಗ್ತಾವನೆ ಖುಷೀಲಿ. ತುಂಬ ಜನ ಅಂತೂ ಇರಲಿಲ್ಲ, ಬಟ್ ನಾವು ತುಂಬ ಕಣ್ತುಂಬ ದರ್ಶನ ಮಾಡಿದೋ ಎಲ್ಲ ಸ್ನೇಹಿತರು ಕೂಡ. ಹಾಗೆ ಆ ದರ್ಶನ ಮಾಡೋಕ್ಕೆ ನಿಮಗೂ ನಾನು ಪ್ರಯತ್ನ ಮಾಡ್ತೀನಿ, ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೋಡಿ ನೀಟಾಗಿ ತಾಯಿ ದರ್ಶನ ಸಿಗುತ್ತೆ. ಹಾಗೆ ಅನ್ನಪೂರ್ಣೇಶ್ವರಿ ತಾಯಿ ಕರ್ನಾಟಕದ ಎಲ್ಲ ಜನತೆಗೂ ಎಲ್ಲ ಜನಕ್ಕೂ ಅನುಗ್ರಹ ಮಾಡಲಿ, ಒಳ್ಳೆಯದಾಗಲಿ ಅಂತ, ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಸಿಗಲಿ ಅಂತ ನಾನು ಈ ಲಾಗ್ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ ತಾಯಿ ಅನ್ನಪೂರ್ಣೇಶ್ವರಿ ದರ್ಶನ ಪಡ್ಕೊಂಡು ನಾವು ಸೀದಾ ಹೊರಟಿದ್ದು ಹೋಮ್ ಸ್ಟೇಗೆ. ನಾವಿವಾಗ ನೆಕ್ಸ್ಟ್ ಹೊಡ್ತಾ ಇರೋದು ಹೋಮ್ ಸ್ಟೇಗೆ. ಹಾಗೆ ನೋಡಿ ಕಳ್ಸು ನೋಡಿ, ನಮ್ಮ ಹುಡುಗ ಫುಲ್ಲು ನಾಚ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲೊಂದು 3 ಜನ ಬರ್ತಾ ಇದ್ದಾರೆ. ಬೇಗ ಮದುವೆ ಆಗಬೇಕು, ನಾವೆಲ್ಲ ಕಾಲ ಮಾಡ್ಬೇಕು ಹೇಳಿ ಆಮೇಲೆ ಮಕ್ಕಳು ಮಾಡಕ್ಕೆ ಹೇಳ್ತಾರೆ ಇನ್ನೂ ಬೇಗ. ಇಲ್ಲ ನೋಡ್ರಿ, ಓಡ್ ಬಂದು ಪ್ಯಾಂಟ್ ಹಾಕಂತವನಾಗ್ಲಿ ಇವನು ನಮ್ಮ ಫ್ರೆಂಡು ವಿನೋದ್ ಬ್ರೋ. ಬಂದಿಲ್ಲ, ರೆಸ್ಟಲ್ಲಿ ಇದ್ದಾರೆ. ಪ್ಯಾಂಟ್ ಹಾಕೊಂಡೇನಪ್ಪ. ಹಾಗೆ ನೋಡಿದ್ರಲ್ಲ, ನಾವಿವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ದರ್ಶನ ಮಾಡ್ಕೊಂಡು ಸೀದಾ ಹೊರಟಿದ್ದು ಹೋಮ್ ಸ್ಟೇಗೆ ಹೋಗೋಕ್ಕಿಂತ ಮಧ್ಯದಲ್ಲಿ ಒಂದು ಸಿಟಿ, ಕಳ್ಸಾ ಸಿಟಿಲಿ ನಿಲ್ಲಿಸಿ ನಮ್ಗೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು, ಯಾಕಂದರೆ ತುಂಬ ಸ್ಟ್ರೈನ್ ಆಗಿರುತ್ತೆ ಎಲ್ಲರಿಗೂ. ಸೊ ಒಂದು ಪಾರ್ಟಿ ಮಾಡ್ಬೇಕಂದ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ತೊಗೊಂಡು ಐಟಮ್ಸ್ನ ಅಲ್ಲಿಂದ ನಾವು ಹೋಮ್ ಸ್ಟೇಗೆ ಬಂದು, ಹೋಮ್ ಸ್ಟೇ ನಮ್ಮ ಸ್ನೇಹಿತ ಬುಕ್ ಮಾಡಿದ್ದ. ಹೋಮ್ ಸ್ಟೇ ಓನರ್ ಬಂದು ಕಾಯ್ತಾ ಇದ್ದಾರೆ ನೋಡಿ. ಯಾಕೆಂದರೆ ಈ ರೋಡು ಫುಲ್ ಕತ್ಲಿರೋದ್ರಿಂದ ಲೊಕೇಶನ್ ಬೇರೆ ಕಡೆ ತೋರಿಸುತ್ತೆ, ಹಾಗೆ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಸೊ ಹಾಗೆ ಈ ಕಡೆಗೆ ಬಂದಾಗ ತುಂಬ ಹುಷಾರಾಗಿ ಬರಬೇಕು. ಸೊ ಓನರೇ ಬಂದಿದ್ದರು. ಈ ರೈಟ್ ಸೈಡ್ ಏನು ಹೋಗ್ತಾ ಇದ್ದೀವಿ, ಇದೊಂಥರ ಆಫ್ ರೋಡಿಂಗ್ ಆದಂಗೆ ಆಗಿತ್ತು. ಯಾಕಂದರೆ ಫುಲ್ಲು ಕೆಸರು, ಗಾಡಿ ಫುಲ್ ಜಾರ್ತಾ ಐತೆ. ರೈಟ್ ಸೈಡಿಗೆ ಬಿದ್ದರೆ ಒಂದು 200 ಅಡಿ ಕೆಳಗೆ ಹೋಗುತ್ತೆ, ಲೆಫ್ಟ್ ಸೈಡಿಗೆ ಬಿದ್ದರೆ ಗಾಡಿ ಡ್ಯಾಮೇಜ್ ಆಗುತ್ತೆ. ಆ ಥರ ರೋಡ್ ಇದು. ಒಂದು ಕಾರ್ ನೀಟಾಗಿ ಬರುತ್ತೆ, ಆಪೋಸಿಟಲ್ಲಿ ಕಾರ್ ಬಂದ್ರಂತೂ ಬರೋಕ್ಕೆ ಆಗಲ್ಲ. ಮಜಾ ಇತ್ತು ಮಾತ್ರ. ಇಲ್ಲಿಂದ ಹೋಮ್ ಸ್ಟೇಗೆ ಹೋಗೋ ತನಕ, ಮೇನ್ ರೋಡಿಂದ ಹೋಮ್ ಸ್ಟೇಗೆ ಹೋಗೋ ತನಕ ಮಜಾ ಇತ್ತು ರೈಡ್ ಮಾತ್ರ. ಹಾಗೆ ಇಲ್ಲಿ ಏನು ಖುಷಿ ಅಂತ ಅಂದರೆ ಫುಲ್ಲು ಮಳೆ, ಹಾಗೆ ಒಳ್ಳೆ ಫೈರ್ ಕ್ಯಾಂಪ್ ಬೇರೆ ರೆಡಿ ಮಾಡಿದ್ರು. ಊಟನೂ ರೆಡಿ ಇತ್ತು ನಾವು ಹೋಗೋಷ್ಟೊಳಗೆ. ಓನರೇ ನೋಡಿ ಪಾಪ ಮಳೆಯಲ್ಲಿ ನೀವು ಕಾಣಿಸ್ತಾ ಇರ್ಬೋದು, ಫುಲ್ಲು ಮಳೆಯಲ್ಲಿ ಕಾಯ್ತಾ ಇದ್ದಾರೆ ಅವರು. ಹಾಗೆ ನಾವು ಯಾವ ಥರ ಅಲ್ಲಿ ಹೋಮ್ ಸ್ಟೇಗೆ ಹೋಗಿ ಯಾವ ಥರ ಮಜಾ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ಇದೇ ಲಾಗಲ್ಲಿ. ಹೋಮ್ ಸ್ಟೇ ಅಂತೂ ಸಿಕ್ಕಿದ ತಕ್ಷಣ ಎಲ್ಲರೂ ಹೋಗಿ ಫುಲ್ಲು ಜರ್ಕಿನೆಲ್ಲ ಫುಲ್ ಒದ್ದೆ ಆಗಿತ್ತು. ನೀಟಾಗಿ ಎಲ್ಲ ಫ್ರೆಶ್ ಅಪ್ ಆಗಿ ನೀಟಾಗಿ ಬೇರೆ ಡ್ರೆಸ್ ಹಾಕ್ಕೊಂಡು ಐಟಮ್ಗಳ್ನ ಮುಂದೆ ಇಕ್ಕೊಂಡಿದ ತಕ್ಷಣ ನಾನ್ ವೆಜ್ ಬೇರೆ ಟೇಬಲ್ಗೆ ಬಂತು. ಸ್ಟಾರ್ಟ್ ಆಯಿತು ನಮ್ಮ ಹುಡುಗರು ಹಬ್ಬರ. ಫುಲ್ಲು ಎಂಜಾಯ್ಮೆಂಟು, ಫುಲ್ಲು ಡ್ಯಾನ್ಸು. ನೋಡಿ ಎಂಜಾಯ್ ಮಾಡಿ. ನೈಟೆಲ್ಲ ಪಾರ್ಟಿ ಆಯಿತು. ಬೆಳಗ್ಗೆ ನಾಷ್ಟನೂ ರೆಡಿ ಇತ್ತು. ಬೆಳಗ್ಗೆನೇ ನಾಷ್ಟ ತಿಂದು ನಾವೊಂದು 6 ಜನ ಮಾತ್ರ ಶೃಂಗೇರಿಗೆ ಹೊರಟೋ. ಇನ್ನೊಂದಷ್ಟು ಜನ ರೆಸ್ಟ್ ಮಾಡ್ತಾಯಿದ್ರು. ಸೊ ನಾವು ಶೃಂಗೇರಿಗೆ ಹೋಗೋಕ್ಕೆ ಒಂದು 6 ಜನ ರೆಡಿ ಆದೋ. ಬೆಳಗ್ಗೆನೇ ಒಳ್ಳೆ ನಾಷ್ಟ ಇತ್ತು, ನಾಷ್ಟ ಮಾಡಿದೋ. ನೈಟು ತುಂಬ ಚೆನ್ನಾಗಿತ್ತು ಊಟ ಅಂತೂ ತುಂಬ ಇಷ್ಟ ಆಯ್ತು ನನಗೆ. ನಮ್ಮ ಸ್ನೇಹಿತರು ಎಲ್ಲ ರೆಡಿಯಾಗಿ ಕಾರಲ್ಲಿ ಕೂತ್ಕೊಂಡು ಈಗ ಸೀದಾ ಓಡ್ತಾ ಇರೋದೆ ಶೃಂಗೇರಿಗೆ. ಬಟ್ ಈ ಹೋಮ್ ಸ್ಟೇಯಿಂದ ನಾವು ಮೇನ್ ರೋಡ್ಗೆ ಹೋಗೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಯಾಕಂದರೆ ಫುಲ್ಲು ಕೆಸರು, ಕಾರು ಹೆಂಗೋ ಏನೋ ಅಂದ್ಕೊಂಡು ಹೋದೋ, ಹಂಗೂ ಒಂದು ಕಡೆ ನಿಲ್ಲಿಸಿ ಮತ್ತೆ ಹೊರಟಿದ್ದಾಯಿತು ನಾವು ಲೆಕ್ಕ. ನಾವು ಅಲ್ಲಿಂದ ಇಲ್ಲಿ ಬರೋಷ್ಟೊಳಗೆ ಸ್ವಲ್ಪ ಅಲ್ಲಿ ಇಲ್ಲಿ ನಿಲ್ಲಿಸಿ ಬರೋಷ್ಟೊಳಗೆ ಲೇಟ್ ಆಗಿತ್ತು. ಬಟ್ ದೇವಸ್ಥಾನ ಕೂಡ ಕ್ಲೋಸ್ ಆಗುತ್ತೆ ಇನ್ನೊಂದು 20 ನಿಮಿಷ ಅಂತ ಬೇರೆ ಯಾರೋ ಹೇಳಿದ್ರು. ಗಾಡಿನ ತೊಗೊಂಡೋಗಿ ಎಲ್ಲಂದರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಸೀದಾ ಓಡೋದು ದೇವಸ್ಥಾನಕ್ಕೆ. ಓಡೋಗಿ ಒಳ್ಳೆ ದರ್ಶನ ಮಾಡ್ದೋ. ಇನ್ನು 20 ನಿಮಿಷ ಇತ್ತು. ಬಟ್ ಪಂಚೆ ನಾವೊಂದಿಬ್ಬರು ತೊಗೊಂಡೋಗಿದ್ದೋ. ಸೊ ಪಂಚೆ ಹುಟ್ಟಿರೋರಿಗೆ ನೀಟಾಗಿ ಒಳಗಡೆಗೆ ಬಿಡ್ತಾರೆ, ಗರ್ಭಗುಡಿ ಹತ್ರಕ್ಕೆ ಬಿಡ್ತಾರೆ. ಪಂಚೆ ಹುಟ್ಟಿಲ್ಲ, ಚಡ್ಡಿ ಮೇಲೆ ಅಥವಾ ಪ್ಯಾಂಟ್ ಮೇಲೆ ಏನಾದ್ರು ಪಂಚೆ ಉಟ್ಕೊಂಡಿದ್ರೆ ಅವ್ರನ್ನ ಬಿಡೋದಿಲ್ಲ. ಇದು ಶೃಂಗೇರಿಲಿ ತುಂಬ ಸ್ಟ್ರಿಕ್ಟ್ ರೂಲ್ಸು. ಹಾಗೆ ಶೃಂಗೇರಿ ಶಾರದೆ ಮಾತೆ ದರ್ಶನ ಮಾಡ್ಕೊಂಡು, ಹಾಗೆ ವಿದ್ಯಾಶಂಕರ ದೇವಸ್ಥಾನದ ದರ್ಶನ ಮಾಡ್ಕೊಂಡು, ಹಾಗೆ ನಾವು ಸೀದಾ ಹೊರಟಿದ್ದು ಅನ್ನಪ್ರಸಾದಕ್ಕೆ.
ಸೀದಾ ಹೋಗಿದ ತಕ್ಷಣ ಹೊಟ್ಟೆ ಬೇರೆ ಹಸಿತಾ ಇತ್ತು, ಬಂದು ಒಳ್ಳೆ ಊಟ ಹಾಕಿದ್ರು. ಇಲ್ಲಿನ ಒಂದು ಪ್ರಸಾದ ನಮ್ಮ ಧರ್ಮಸ್ಥಳ ಶೃಂಗೇರಿ ವರ್ನಾಡಲ್ಲಿ ಸಿಗೋವಂಥ ಪ್ರಸಾದ ಈ ಟೇಸ್ಟ್ ಯಾವ ಹೋಟ್ಲಿಗೋದ್ರೂ ಸಿಗೋಲ್ಲ. ಅಷ್ಟೇ ಖುಷಿನೂ ಆಯಿತು, ಹೊಟ್ಟೆ ತುಂಬ ತಿಂದು ಹಾಗೆ ವಿದ್ಯಾಶಂಕರನ ದರ್ಶನ ಮಾಡಿ. ಹಾಗೆ ನೋಡ್ಬೋದು, ನಾನು ಇದನ್ನು ತುಂಬ ಒಂದು ಸ್ವಲ್ಪ ಡೀಟೇಲಿಂಗಾಗಿ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಕಲ್ಲಿನ ಡಿಸೈನ್ ನಾವು ಸುಮಾರು ಸರಿ ಶೃಂಗೇರಿಗೆ ನಾನು ನೀವು ಎಷ್ಟೊಂದು ಜನ ಹೋಗಿರ್ತಾರೆ, ಎಷ್ಟೋ ಜನ ಹೋಗಿಲ್ದಿರೋರು ನೀಟಾಗಿ ನೋಡಲಿ ಅನ್ನೋದಕ್ಕೆ ಈ ವಿಡಿಯೋನ ನಾನು ಮಾಡಿದ್ದೀನಿ. ಇಲ್ಲಿ ಈ ಕಲ್ಲಿಂದು ಅಂದರೆ ವಿದ್ಯಾಶಂಕರನ ದೇವಸ್ಥಾನ ಏನಿದೆ ಶೃಂಗೇರಿ ಶಾರದೆ ಮಠದ ಪಕ್ಕದಲ್ಲಿ, ಇಲ್ಲಿ ಯಾವ ಥರ ಒಂಥರ ಕೆತ್ತನೆ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲ್ಲು. ನಾನು ಆ್ಯಕ್ಚುಲಿ ಎಷ್ಟೋ ಸರಿ ಬಂದಿದ್ದೀನಿ, ಇಷ್ಟು ಡೀಟೇಲಾಗಿ ನಾವು ನೋಡೇ ಇಲ್ಲ. ಅದೇ ದೊಡ್ಡ ನನಗೆ ಒಂದು ಸಂತೋಷ. ನೋಡಿ ಹಾಗೆ ಆ ಕಾಲದಲ್ಲೇ ಅವತ್ತಿನ ಇದರಲ್ಲೇ ಆಮೇಲೆ ಮೀನು ಮತ್ತು ನೋಡಿ ಅಲ್ಲಿ ಯಾರನ್ನ ಸಾಯಿಸ್ತಾ ಇರೋದಲ್ಲ ಇದೆ, ಅದೇ ರಾಕ್ಷಸನ ದೇವರು ಸಾಯಿಸ್ತಾ ಇರೋ ಥರ ಇದೆ. ಇಲ್ಲಿ ಇಷ್ಟು ಚಿಕ್ಕ ಜಾಗದಲ್ಲಿ ಸಿಂಹ, ಆಮೇಲೆ ಒಂದಷ್ಟು ನೋಡಿ ಯುದ್ಧ ಮಾಡ್ತಾ ಇರೋದು, ಇದು ಯುದ್ಧ ಮಾಡ್ತಾ ಇರೋದು, ಅದು ಡ್ಯಾನ್ಸ್ ಆಡ್ತಾ ಇರೋದು. ಇಲ್ಲಿ ವಿದ್ಯಾಶಂಕರ ದೇವಸ್ಥಾನದ ಅಭಿಷೇಕ ಆಗೋ ನೀರು ಇಲ್ಲಿಗೆ ಬರುವಂಥದ್ದು ನೋಡಿ. ಎಲ್ಲ ವೀರಭದ್ರೇಶ್ವರ ಸ್ವಾಮಿಗೆ ನಮಸ್ಕಾರ ಹಾಕೊಳ್ಳಿ. ಅಲ್ಲಿಂದನೇ ದೇವರೆಲ್ಲರಿಗೂ ಎಲ್ಲ ಒಳ್ಳೇದು ಮಾಡಲಿ, ಅವ್ರ ಇಷ್ಟಾರ್ಥಗಳ್ನೆಲ್ಲ ಈಡೇರಿಸಲಿ, ನಮ್ಮ ಇಷ್ಟಾರ್ಥಗಳ್ನು ಈಡೇರಿಸಲಿ. ಜೈ ವೀರಭದ್ರೇಶ್ವರ ಸ್ವಾಮಿ, ಒಳ್ಳೇದು ಮಾಡ್ಕೊಂತಾರಪ್ಪ. ನೋಡಿ ಯಾವ ಥರ ಒಂಥರ ಇಲ್ಲಿ ಭೂವರ ಸ್ವಾಮಿ ಮಾಡಿದ್ದಾರೆ. ಭೂವರ ಸ್ವಾಮಿ ನೀವು ನೋಡ್ತಾ ಇರೋದು, ಜೈ ಭೂವರ ಸ್ವಾಮಿ. ನೋಡೋಕ್ಕೆ ಕಣ್ಣು ಸಾಲಲ್ಲ ನಿಜವಾಗ್ಲೂ. ಕರೆಕ್ಟಾಗಿ ಇಲ್ಲಿ ಬರ್ತೀರಾ, ದರ್ಶನ ಮಾಡಿ, ಯಾವುದೇ ಕಾರಣಕ್ಕೂ ಟೈಮ್ ಇದೆ ಅಂತ ಹೋಗಬೇಡಿ. ಟೈಮ್ ಇಲ್ಲ ಹೋಗ್ಬಿಡೋಣ ಬೇರೆ ಕಡೆ ಹೋಗಬೇಕು ಬೇಡ. ಒಂದು ಕಡೆಗೆ ನೀವು ಬಂದಾಗ ಇಲ್ಲಿ ಇರೋವಂಥ ಒಂದು ಶಿಲ್ಪ ಕಲೆಗಳು ಏನಿದೆ ಇದನ್ನು ನೀವು ಕರೆಕ್ಟಾಗಿ ನೋಡ್ತೀವಿ ಅಂತ ಅಂದ್ರೇ ನಿಮಗೆ ಆಲ್ಮೋಸ್ಟ್ ಒಂದು ದಿವಸ ಆದರೂ ಸಾಲಲ್ಲ ನೀಟಾಗಿ ನೋಡ್ತೀವಿ ಅಂತ ಅಂದರೆ ನೀಟಾಗಿ. ಬಟ್ ಒಂದು ಅರ್ಧ ಗಂಟೆ ಆದರೂ ಟೈಮ್ ಸ್ಪೆಂಡ್ ಮಾಡಿ ಇಂಥ ಕಲೆಗಳನ್ನೆಲ್ಲ ನೋಡಿದಾಗ ಖುಷಿ ಅನಿಸುತ್ತೆ. ಸೊ ಇದು ಶ್ರೀ ವಿದ್ಯಾಶಂಕರ ದೇವಸ್ಥಾನದ ಮುಂಭಾಗದಲ್ಲಿ ನಾವಿದ್ದೀವಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಶಾರದಾ ಮಾತೆ ದೇವಸ್ಥಾನ ಬನ್ನಿ. ಹಾಗೆ ನಾವು ದರ್ಶನ ಮುಗಿಸ್ಕೊಂಡು ಈಚೆ ಬರ್ಬೇಕಾದ್ರೆ ಕಾರ್ ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದೀವಿ ಅಂದ್ಕೊಂಡು ದೇವಸ್ಥಾನದ ಪಕ್ಕದಲ್ಲೇ ಹಾಕಿ ಓಡೋಗಿದ್ವಲ್ಲ, ಬಂದು ನೋಡಿದ್ರೆ ನೀಟಾಗಿ ಎಷ್ಟು ಹರಿತಾ ಇರೋ ನೀರು ಎಷ್ಟು ತುಂಬಿದೆ ಅಂದರೆ ಇದೇ ನೀರಲ್ಲಿ ಮುಂದೆಗಡೆ ಮೀನಿಗೆ ಈ ಕಳೆಪುರಿ ಎಲ್ಲ ಆಗ್ತಾಯಿದ್ದು ನಾವು ಶೃಂಗೇರಿಗೆ ಬಂದಾಗ. ಬಟ್ ಈಗ ಆ ಒಂದು ಲಾಕ್ ಆಗಿತ್ತು, ಇಲ್ಲಾಂದರೆ ತುಂಬ ಖುಷಿಯಾಗಿ ಇನ್ನೊಂದು ಅರ್ಧ ಗಂಟೆ ಅಲ್ಲೇ ಸ್ಪೆಂಡ್ ಮಾಡಿ ಬರ್ತಾಯಿದ್ದೋ ನಾವು ಟೈಮು. ಕಳೆಪುರಿ ಎಲ್ಲ ಹಾಕಿ ತುಂಬ ಮಜಾ ಮಾಡ್ತಾಯಿದ್ದೋ ಒಂದು ಟೈಮಲ್ಲಿ. ಬಟ್ ಈಗ ಅಲ್ಲೆಲ್ಲ ಗೇಟ್ ಹಾಕಿದ್ದಾರೆ, ಯಾಕೆ ಏನು ಅಂತ ನಮಗೂ ಕೂಡ ಗೊತ್ತಿಲ್ಲ. ಸೊ ನೀರಂತೂ ತುಂಬಿ ಹರಿತಾ ಇತ್ತು ನೀರು. ಅಲ್ಲಿಂದ ನಾವು ಮತ್ತೆ ನಮ್ಮ ಹೋಮ್ ಸ್ಟೇಗೆ ಬರಬೇಕಾಗಿತ್ತು. ಸ್ವಲ್ಪ ಸಿಟಿಗೆ ಬಂದು ಏನಾದ್ರು ಬೇಕು ಅಂದರೆ ಹುಡುಗರಿಗೆ ಐಟಮ್ ಎಲ್ಲ ತೊಗೊಂಡು ಸ್ನೇಹಿತರಿಗೆ, ಅಲ್ಲಿಂದ ನಾನು ನಮ್ಮ ಸ್ನೇಹಿತರು ಮತ್ತು ಅಲ್ಲಿಂದ ಬರಬೇಕಾಯ್ತು. ಇಲ್ಲಿ ಈ ರೋಡ್ ತುಂಬ ಚೆನ್ನಾಗೈತೆ ಅಂತ ನಿಂತ್ಕೊಂಡು ಒಂದು 5 ನಿಮಿಷ ಸ್ಪೆಂಡ್ ಮಾಡೋಣ, 1-2 ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನಾನು ನಮ್ಮ ಸ್ನೇಹಿತರೆಲ್ಲ ತೆಗೆಸ್ಕೊಂಡು ಮತ್ತೆ ನಾವು ಸೀದಾ ಹೊರಟಿದ್ದು ಹೋಮ್ ಸ್ಟೇ ಕಡೆಗೆ. ಇವತ್ತು ನೈಟು ಕೂಡ ಪಾರ್ಟಿ ಇದೆ, ಯಾಕಂದರೆ ನಾವು 2 ನೈಟ್ ಸ್ಟೇ ಆಗ್ತಾಯಿದ್ದೀವಿ. ನಾವು ಹೋಗಿದ್ದ ಕಡೆ ಎಲ್ಲ ಪಾರ್ಟಿ ಅಂತೂ 100% ಫಿಕ್ಸ್ ಇರುತ್ತೆ. ಯಾಕಂದರೆ ಬಂದಿರೋದೇ ಈಚೆ ಮಜಾ ಮಾಡೋಕ್ಕೆ. ಬೆಂಗಳೂರಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ಸಾಕಾಗಿ ಒಂದು ಎಲ್ಲರೂ ಟ್ರಿಪ್ ಅಂತ ಬಂದಾಗ ಈ ಥರ ನಾವು ಎಂಜಾಯ್ ಮಾಡ್ತೀವಿ. ಹಾಗೆ ಈಗ ನಾವು ಸೀದಾ ಬಂದೋ ಹೋಮ್ ಸ್ಟೇಗೆ. ಆಗಲೇ ಈವ್ನಿಂಗ್ ಆಗಿತ್ತು ನೋಡಿ, ಎಲ್ಲ ತೆಗ್ದು ಶಿಫ್ಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಎಲ್ಲ ರೆಸ್ಟಿಂದ ಎದ್ದು ರೆಡಿ ಆಗಿದ್ದಾರೆ. ಸೊ ಒಂದಷ್ಟು ಜನ ಏನು ಮಾಡಿದ್ರು, ನಾವು ಶೃಂಗೇರಿಗೆ ಹೋಗಿದ್ದೀವಿ ಅಂತ ಅವರು ಒಂದಷ್ಟು ಜನ ಕುದುರೆಮುಖಕ್ಕೆ ಹೋಗಿದ್ರು. ಇದು ನಾವಿರೋವಂಥ ಒಂದು ಹೋಮ್ ಸ್ಟೇ ನಾನು ನಿಮಗೆ ತೋರಿಸ್ತಾ ಇರೋದು. ನಮಗಿವಾಗ ನೈಟು ಕೂಡ ಊಟ ರೆಡಿ ಆಗಿದೆ ನೋಡಿ. ಓನರ್ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದಾರೆ. ಇವರೇ ಈ ಹೋಮ್ ಸ್ಟೇಯ ಓನರು. ಮಾತಾಡ್ಸೋಣ ಬನ್ನಿ. ಸೊ ಫ್ಯಾಮ್ಲಿ ಬಂದ್ರೂ ಆರಾಮಾಗಿ ಉಳ್ಕೋಬೋದು, ಕಪಲ್ಸ್ ಬ್ಯಾಚುಲರ್ಸ್ ಯಾರು ಬಂದ್ರೂ ಉಳ್ಕೋಬೋದು. ಇದೊಂದು ರೂಮ್ ಇದೆ, ಎಷ್ಟು ಇಲ್ಲೊಂದು 4 ಜನ ಆರಾಮಾಗಿ ಮಲ್ಕೋಬೋದು. ಒಳ್ಳೆ ಮನೆ ಊಟ ಮಾಡಿಕೊಡ್ತಾರೆ. ಇವ್ರ ಕಿಚನ್ ಕೂಡ ನಾನು ತೋರಿಸ್ತೀನಿ. ಫಸ್ಟು ರೂಮ್ ತೋರಿಸ್ಬಿಡ್ತೀನಿ ನಿಮಗೆ.
ಎಲ್ಲ ನಮ್ಮ ಸ್ನೇಹಿತರು ನೋಡಿ. ಈ ರೂಮಲ್ಲಿ ನಾವಿದ್ದೀವಿ. ಕೇಶವ್ ಹಾಯ್ ರಾಜಣ್ಣ. ಇನ್ನೊಬ್ರು ಬ್ರೋ ಸ್ವಲ್ಪ ಬಿಸಿ ಇದ್ದಾರೆ. ಇದೊಂದು ರೂಮ್ ಇದೆ, ಫುಲ್ ಕಂಫರ್ಟಬಲ್ಲು. ಟಾಯ್ಲೆಟ್ಸ್ ಎಲ್ಲ ಫುಲ್ ಟಾಯ್ಲೆಟ್ ಎಂಗೇಜ್ ಇದೆ. ಸಾರಿ ಸ್ನೇಹಿತರೆ. ಇದು ಕಿಚನ್ನು. ಸೇಮ್ ನಿಮಗೆ ಮನೆ ಊಟ ಸಿಗುತ್ತೆ. ನೀವು ನೋಡ್ಬೋದು. ನಮಗೋಸ್ಕರ ಮಾಡಿಕ್ಕಿರುವಂಥ ಒಂದು ಒಳ್ಳೆ ವೈಟ್ ರೈಸ್ ಮಾಡಿದ್ದಾರೆ. ಒಂದು ಒಳ್ಳೆ ಚಿಕನ್ ಸಾಂಬಾರು ಬಿಸಿ 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 ರೆಡಿ ಇದೆ. ಆ್ಯಕ್ಚುಲಿ ಒಳ್ಳೆ ನಾವೊಂದು ಶೃಂಗೇರಿಗೆಲ್ಲ ಹೋಗಿ ಬರೋಷ್ಟೊಳಗೆ ಅಣ್ಣವರೆಲ್ಲ ರೆಡಿ ಮಾಡಿದ್ದಾರೆ. ಫೋರ್ಕ್ ಡ್ರೈ ಮಾಡಿದ್ದಾರೆ. ಫೋರ್ಕ್ ಕೂಡ ಸಿಗುತ್ತೆ ನಿಮಗೆ, ಮುಂಚೆನೇ ಹೇಳ್ಬೇಕಷ್ಟೆ. ಪೆಪ್ಪರ್ ಡ್ರೈ ಫುಡ್ಡೆಲ್ಲ ಇಲ್ಲೇ ಇರುತ್ತೆ. ಯಾವುದೇ ಥರ ಔಟ್ಸೈಡ್ ಫುಡ್ನ ಇಲ್ಲಿ ಅಲೋಡ್ ಇರೋಲ್ಲ. ಸೊ ಒಳ್ಳೆ ಮನೆ ಊಟ. ಅವರ ಸ್ವಂತ ಅವರು ಏನು ಊಟ ಮಾಡ್ಕೊತಾರೆ ಅದೇ ಊಟನೇ ನಮಗೂ ಕೂಡ ಬಡಿಸೋ ಅಂಥದ್ದು. ಒಳ್ಳೆ ಟಿ ವಿ ಇದೆ. ಇದು ಬಿಟ್ಟು ಸ್ವಲ್ಪ ನಾವು ಏನಾದ್ರು ಮಾಡ್ತೀವಿ, ಫೈರ್ ಕ್ಯಾಂಪ್ ಅಥವಾ ಏನಾದ್ರು ಮಾಡ್ತೀವಿ ಅಂದರೆ ನೋಡ್ಬೋದು. ನಿಮಗೆ ಫುಲ್ಲು ಗ್ರೀನರಿ ಇದೆ ಕಂಪ್ಲೀಟ್. ಆ ಗಾಡಿ ನಿಂತಿರೋ ಜಾಗದಲ್ಲಿ ನಿಮಗೆ ಫೈರ್ ಕ್ಯಾಂಪ್ ಬರುತ್ತೆ. ಮಳೆ ಇದ್ದರೆ ಅಲ್ಲಿ, ಇಲ್ಲಾಂದರೆ ಈಚೆ ಹಾಕ್ಕೊಡ್ತಾರೆ. ಇಲ್ಲಿ ಒಂದು ರೂಮು, ಇದೊಂದು ಕಾಟೇಜ್ ಇದೆ. ಈ ಕಾಟೇಜಲ್ಲಿ ಸುಮಾರು ಒಂದು 8 ಜನ ಮಲ್ಕೋಬೋದು. ತುಂಬ ಚೆನ್ನಾಗಿದೆ, ಬರ್ಬೋದು ನೋಡಿ. ಫುಲ್ಲು ಹೇಗಿದೆ ಅಂದರೆ ವ್ಯೂ ಎಲ್ಲಿ ನೋಡಿದ್ರು ನಿಮಗೆ ಫುಲ್ಲು ಗ್ರೀನರಿ. ನಿಮ್ಗೆ ಯಾವುದೇ ಥರ ಸರ್ ಮೇಘಲ್ ಕುಂದಾಡಿ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು ಒಂದ್ಸರಿ ವಿಸಿಟ್ ಮಾಡಿ ಸರ್. ನ್ಯಾಚುರಲ್ ಫುಡ್ಡು ವಿತ್ ನ್ಯಾಚುರಲ್ ಆಗಿ ನೀವೇನು ಸೀನರಿ ನೋಡ್ಬೋದು. ಮತ್ತೇನು ನಮ್ಮದು ಟೇಸ್ಟಿಂಗ್ ಫೋಟೋ ಇದೇನು ಹಾಕಲ್ಲ ಸರ್. ಈಸಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸರ್. ಒಂದ್ಸರಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸರ್. ವೀಕ್ಷಕರೆಲ್ಲ ತುಂಬ ಖುಷಿಪಟ್ಟು ಈ ಕಡೆ ಬರೋವಂಥವ್ರು. ಕಳಸಾಯಿಂದ ಕರೆಕ್ಟಾಗಿ 7 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಸೊ ಸರ್ದು ನಂಬರ್ ನಾನು ಹಾಕಿರ್ತೀನಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೇತ್ರಾವತಿ ಟ್ರೆಕ್ಕಿಂಗು ನಿಯರ್ ಬೈ ಇದೆ. ಇಲ್ಲಿಂದ ಸುಮಾರು ನಾವು ಶೃಂಗೇರಿಗೆ ಹೋಗ್ಬೋದು, ಇಲ್ಲಿಂದ ವರ್ನಾಡ್ಗೆ ಹೋಗ್ಬೋದು. ಒಳ್ಳೆ ಪ್ಲೇಸಸ್ ಇದೆ. ಗಂಗಡಿಕಲ್, ಇದು ಹನುಮಂತ್ ಫಾಲ್ಸ್, ಆಮೇಲೆ ಕೇತಂಬಕ್ಕಿ ಹಿಲ್ಸ್, ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್, ಆಮೇಲೆ ಕಳಸೇಶ್ವರ ಟೆಂಪಲ್, ಹ್ಯಾಂಗಿಂಗ್ ಬ್ರಿಡ್ಜ್, ಸೂರ್ಮನೆ ಫಾಲ್ಸ್. ಇನ್ನು ಇಷ್ಟು ಹೇಳಿದ್ದಾರೆ, ಇನ್ನು ಸುಮಾರು ಇದೆ ಪ್ಲೇಸಸ್ಸು. ತುಂಬ ಚೆನ್ನಾಗಿದೆ. ನೀವು ಈ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ನಂಬರ್ ಹಾಕಿರ್ತೀನಿ ನಾನು. ಕಾಂಟ್ಯಾಕ್ಟ್ ಮಾಡ್ಕೊಂಡು ಮುಂಚೆನೇ ಬುಕ್ ಮಾಡ್ಕೊಂಡು ಬರೋಂಥದ್ದು ಇರುತ್ತೆ. ಬಂದಿದ ತಕ್ಷಣ ಅವ್ರ ಹತ್ರ ನೀವು ಬೇರೆ ಪ್ಲೇಸಸ್ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಮಗಂತೂ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇದು ಪ್ರಮೋಷನ್ ವೀಡಿಯೋಸ್ ಅಲ್ಲ, ಕಾಮನಾಗಿ ನನಗಿಷ್ಟ ಆಗಿ ನಾನು ಮಾಡ್ತಾ ಇರೋವಂಥ ವೀಡಿಯೋ. ಥ್ಯಾಂಕ್ ಯು. ಸಂಜೆ ಆಗ್ತಾ ಇದ್ದಂಗೆ ಫೈರ್ ಕ್ಯಾಂಪ್ ಆ ಕಡೆ ರೆಡಿ ಆಗ್ತಾಯಿದ್ರೆ ಇಲ್ಲಿ ನಾವು ಕೂಡ ಫುಲ್ಲು ಚಿಲ್ ಮಾಡೋಣ ಅಂತ ಎಲ್ಲ ಸ್ನೇಹಿತರು ಎಲ್ಲ ಸೇರ್ತಾ ಇದ್ದೀವಿ. ಇಲ್ಲೆಲ್ಲ ಟೇಬಲ್ ಹಾಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀವಿ ಸೈಡ್ಸ್ಗೋಸ್ಕರ. ಸೈಡ್ಸು ಎಲ್ಲ ರೆಡಿ ಆಗಿದ್ನಲ್ಲ, ತೋರಿಸಿನಲ್ಲ. ಸೈಡ್ಸ್ ಕೂಡ ಇನ್ನೇನು ಬಂದಿದ ತಕ್ಷಣ ಸ್ಟಾರ್ಟು ಡ್ಯಾನ್ಸು. ನೈಟೆಲ್ಲ ಫುಲ್ ಡ್ಯಾನ್ಸ್ ಆಡಿ ಬೆಳಗ್ಗೆ ಅಷ್ಟೊತ್ತಲ್ಲಿ ನಮ್ಮ ಹುಡುಗರೆಲ್ಲ ನೇತ್ರಾವತಿ ಟ್ರೆಕ್ಕಿಂಗಿಗೆ ಹೋಗಿದ್ರು. ನಾನು ಹೋಗೋಕ್ಕಾಯಿತು, ಬಟ್ ನಾನು ಫುಲ್ಲು ಸ್ಟ್ರೈನ್ ಆಗಿದ್ದ ಕಾರಣದಿಂದ ಹೋಗಿಲ್ಲ. ಅವ್ರಾಗಲೇ ಹೋಗಿ ಬರ್ತಾ ಇದ್ದಾರೆ. ಆದರೆ ನೇತ್ರಾವತಿ ಟ್ರೆಕ್ಕಿಂಗ್ ವೀಡಿಯೋ ನನ್ನ ಹತ್ರ ಇದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರು ಯಾವ್ಯಾವ ಥರ ಎಲ್ಲೆಲ್ಲಿ ಯಾವ ಥರ ಇತ್ತು ಅನ್ನೋದನ್ನ ನಾನು ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.